ಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ ಈ ಬರದ ಸಮಯದಲ್ಲಿ ಸಾಧ್ಯವೇ ಇಲ್ಲ. ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಹೇಗ್ ಸಾಧ್ಯ, ಹೇಗ್ ಕೊಡ್ತೀರಿ ನೀರು ಅಂತ ಹೇಳಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ರೈತರಿಂದ ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿದ್ದಾರೆ. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳುನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವ ಮಂಡಳಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಸ್ 3.5 TMC ನೀರನ್ನ ಬಿಡಬೇಕು ಅನ್ನೋ ಆದೇಶವನ್ನ ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರುವವರು ನಿಜವಾದ ಮನುಷ್ಯ ಅಲ್ಲ, ಮಾನವೀಯ ಮೌಲ್ಯಗಳೇ ಅವ್ರಿಗಿಲ್ಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನವೀಯ ಮೌಲ್ಯ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಅಲ್ಲಿಗೆ ಹೋಗುವ ಮಂಡಳಿಗೆ ಹೋಗುವ ಸಭೆಗೆ ಹೋಗುವ ಸಿಡಬ್ಲ್ಯೂಆರ್ಸಿ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಆದೇಶ ಬಂದ ಕೂಡಲೇ ಮಂಡ್ಯದಲ್ಲಿ ರಸ್ತೆಗಿಳಿದಿರುವಂತಹ ರೈತರು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸುವುದು ಮಂಡ್ಯದ ಸಂಜೆಯ ವೃತ್ತದಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿರುವಂತದ್ದು. ವಿವಿಧ ಕನ್ನಡಪರ ಸಂಘಟನೆಗಳು ಅದರ ಜೊತೆಗೆ ರೈತ ಸಂಘದ ಮುಖಂಡರುಗಳು ಇವತ್ತು ಪ್ರತಿಭಟನೆಯಲ್ಲಿ ಮುಂದಾಗಿರುವಂತದ್ದು. ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಮಾಡಿದೆ. ಈ ಆದೇಶಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಪ್ರತಿಭಟನಾಕಾರರು ರಸ್ತೆಗಿಳಿದಿದ್ದಾರೆ. ಮತ್ತೊಂದೆಡೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ, ಅಂದ್ರೆ ಇದು ಹಳೆ ಹೆದ್ದಾರಿ, ಇಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವುದನ್ನು ಕೂಡ ಗಮನಿಸಬಹುದು. ರಸ್ತೆಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೂಲಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಸಿಡಬ್ಲ್ಯೂಎಂಎ ಸಭೆ ಮುಂದೆ ಪ್ರಸ್ತಾಪ ಮಾಡಿ ಅದ್ರ ಜೊತೆಗೆ ಅಪೀಲ್ ಹೋಗಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀರು ಹರಿಸುವಂತ ಒಂದು ಸಾಹಸಕ್ಕೆ ಮುಂದಾಗಬಾರದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿಡಬ್ಲ್ಯೂಆರ್ಸಿ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಕ್ಕೆ ಹೇಳಿದೆ. ಸ್ವಾಮಿ, ಸಿಡಬ್ಲ್ಯೂಆರ್ಸಿ ಯಾರು ಆರಿಸ್ಬಿಟ್ಟಿದೆ. ನಮ್ಮ ಮಂಡ್ಯದಲ್ಲಿ ನಮ್ಮ ರೈತರಿಗೆ ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಸ್ವಾಮಿ, ಈಗಾಗಲೇ ಐನ್ ಬೆಳೆ ಒಟ್ಲಾಕ್ಬೇಕಾಯ್ತು. ನಮ್ಮ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರು ಎಷ್ಟಿದೆ, ಸ್ಟೋರೇಜ್ ಬದಿ ಎಷ್ಟಿದೆ. ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸೂಕ್ತವಾಗಿ ನಾವು ಆಗ್ರಹ ಮಾಡ್ತಾ ಇದ್ವಿ. ಒಂದೇ ಒಂದು ಹನಿ ಕೂಡ ನೀರು ಬಿಡಬಾರ್ದು, ರಕ್ತ ಕೊಡ್ತೀವಿ, ನೀರು ಬಿಡುವುದಿಲ್ಲ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ವಿ. ಪ್ರತಿಭಟನೆ ಮುಂದಾಗಿದ್ದೀರಿ, ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ನೋಡಿ, ಇದು ಅವೈಜ್ಞಾನಿಕ ತೀರ್ಪು ಇವೆಲ್ಲ. ಯಾಕೆಂದ್ರೆ ಇವತ್ತು ಅವರು ಒಂದು ಯಾವುದೇ ತರದ ಯೋಚನೆ ಮಾಡಲ್ಲ. ಅಲ್ಲಿ ಪ್ರಾಧಿಕಾರದಲ್ಲಿ ಯಾರು ಕೂತಿದ್ದಾರೆ, ಏನ್ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಕ್ಯಾಚ್ಮೆಂಟ್ ಏರಿಯಾ ಎಷ್ಟಿದೆ, ಅವರು ತಮಿಳುನಾಡು ಕ್ಯಾಚ್ಮೆಂಟ್ ಏರಿಯಾ ಎಷ್ಟಿದೆ, 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳ್ತಾರಲ್ಲ ಇವರು. ಯಾವ ಇದ್ರ ಮೇಲೆ ಲೆಕ್ಕ ಹೇಳ್ತಾರೆ? ಇಲ್ಲಿ ಕುಡಿಯಕ್ ನೀರಿಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರೆ. ಆಗಸ್ಟ್ 3 ತಮಿಳುನಾಡು ಮುಖ್ಯಮಂತ್ರಿ ಕರಿತೀನಿ ಅಂತಾರೆ. ಇವತ್ತಿದ ಆದೇಶ ಕೊಟ್ಟಿದ್ದಾರೆ. ಇದು ಎಲ್ಲ ರಾಜಕೀಯ ಕುತಂತ್ರಗಳಿದು, ರಾಜಕೀಯ ಮಾಡಕ್ಕೋಸ್ಕರ ಇದ್ರ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಒಂದ್ ವೇಳೆ ಸರ್ಕಾರ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪಾಲನೆ ಮಾಡಿದ್ರೆ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ? ಸರ್, ನಮ್ಮ ರೀತಿ ಯಾವ ರೀತಿ ಹೋರಾಟ ಅಂದ್ರೆ, ಈ ಸರ್ಕಾರ ನಮಗೆ ಮರಣ ಶಾಸನ ಬರೆದಂಗೆ ಇವತ್ತು 3,500 ತಮಿಳುನಾಡಿಗೆ ನೀರು ಬಿಡ್ತಾವ್ರೆ. ನೀರು ಬಿಡೋದಕ್ಕೆ ಆದೇಶ ಮಾಡದೆ, ಹಂಗೇನಾರ ಬಿಡು ಆದೇಶ ಮಾಡಿದ್ರೆ ಉಗ್ರವಾದ ಅಂದ್ರೆ ಇಲ್ಲಿಗೆಲ್ಲ ಜಾನುವಾರುಗಳು ಅಂದ್ರ ಜೊತೆಗೆ ದನ, ಎಮ್ಮೆ, ಕರುಗಳು, ಕೋಳಿನೂ ಕೂಡ ತಂದ್ಕೊಂಡು ಇಲ್ಲೇ ಮಾಡ್ತೀವಿ. ಈ ಸರ್ಕಾರ ಎಚ್ಚೆತ್ತು ಈಗೇನು 4 TMC ನೀರು ಬಿಡಬೇಕು 15 ದಿನ 3,500 ಅಂತ ಹೇಳೋದಲ್ಲ, ಅದನ್ನ ತಕ್ಷಣ ನಿಲ್ಲಿಸಿ ಇಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಗಮನ ಕೊಡಬೇಕು ಅಂತ ಈ ಸರ್ಕಾರಕ್ಕೆ ಈ ಕೂಡಲೇ ಎಚ್ಚರಿಕೆ ಕೊಡ್ತಾವೆ. ಯಾವುದೇ ಕಾರಣಕ್ಕೂ ಕೂಡ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪಾಲನೆ ಮಾಡಬಾರದು. ಇವತ್ತಿನ ಪರಿಸ್ಥಿತಿಯಲ್ಲಿ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ನೀರನ್ನ ಬಿಟ್ರೆ ನಾವು ರಸ್ತೆ ತಡೆ ಮಾಡ್ತೀವಿ, ಜಾನುವಾರುಗಳೊಂದಿಗೆ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.